ಭಾರತದಲ್ಲಿ ಒಂದು ಶಾಕಿಂಗ್ ಅರೆಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಅಮೆರಿಕಾಗೆ ಸಂಬಂಧಿಸಿದಂತಹ ಒಬ್ಬ ನಾಗರಿಕನ ಅರೆಸ್ಟ್, ಅದರ ಜೊತೆಗೆ 6 ಯುಕ್ರೇನಿಯನ್ ಸಿಟಿಸನ್ಸ್ ಕೂಡ ಅರೆಸ್ಟ್ ಆಗಿದ್ರೆ. ಅರೆಸ್ಟ್ ಮಾಡಿರ್ತಕ್ಕಂಥದ್ದು NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ UAPA ಒಂದು ಆಕ್ಟ್ ಮಾಡಿ ಒಂದು ಕೇಸನ್ನ ಕೂಡ ದಾಖಲು ಮಾಡಿದ್ದಾರೆ. ಇಷ್ಟಕ್ಕೂ ಏನಕ್ಕೆ ಇಷ್ಟೊಂದು ಗಂಭೀರವಾದ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಕೆಲವು ಅಭಿಪ್ರಾಯಗಳ ಪ್ರಕಾರ ಅಮೆರಿಕದ ಒಬ್ಬ ಸ್ಪೈ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಯಾವ ವ್ಯಕ್ತಿ ಅರೆಸ್ಟ್ ಮಾಡಿದ್ರೆ, ಇದ್ರ ಬಗ್ಗೆ ಅಮೆರಿಕ ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಅಂಡ್ ಯುಕ್ರೇನ್ ಏನು ಪ್ರತಿಕ್ರಿಯೆ ಕೊಟ್ಟಿದೆ, ಯಾವೆಲ್ಲ ಸಂಚನ ಇವರು ರೂಪಿಸ್ತಾ ಇದ್ರು ಅಂಡ್ ಯಾವ ರೀತಿ ಭಾರತಕ್ಕೆ ಬಂದ್ರು, ಯಾವ ಜಾಗದಲ್ಲಿ ಸ್ಪಾಟ್ ಫಿಕ್ಸ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಫ್ ಇನ್ ಕೇಸ್ ನೀವು ಇನ್ನೂ ಕ್ರಿಯೇಟಿವ್ ಕೋದನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಭಾರತದಲ್ಲಿ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥ ಅಮೆರಿಕದ ವ್ಯಕ್ತಿಯ ಹೆಸರು ಮ್ಯಾಥ್ಯೂ ವ್ಯಾನ್ ಡೈಕ್ ಅಂತ ಹೇಳ್ಬಿಟ್ಟು. ಇವನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಪ್ರೊಫೆಷನಲ್ ಹೇಳಬೇಕು ಅಂದ್ರೆ ಇವನು ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ಅಂತ ಹೇಳ್ತಾರೆ. ಬಟ್ ಇವನ ಹಿನ್ನೆಲೆಯನ್ನ ನೋಡೋದಾದ್ರೆ, ಇವನು ವಾರ್ ಝೋನ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವವನ್ನ ಕೂಡ ಹೊಂದಿದ್ದಾನೆ. ಎಲ್ಲಿ ಏನು ಅಂತ ನೋಡೋದಾದ್ರೆ 2011ರಲ್ಲಿ ಲಿಬಿಯಾ ಯುದ್ಧದಲ್ಲಿ ಭಾಗವಹಿಸಿದ್ದ ಅಂತಂದ್ರೆ ಬ್ಯಾಟಲ್ ಎಕ್ಸ್ಪೀರಿಯನ್ಸ್ ಇರುವಂತಹ ಒಬ್ಬ ವ್ಯಕ್ತಿ ಇವನಾಗಿರ್ತಾನೆ. ಇದೇ ಕಾರಣಕ್ಕೆ ಭಾರತದ ಏಜೆನ್ಸಿಗಳು ಇವನ ಮೇಲೆ ಸುಮಾರಷ್ಟು ಸಂಶಯವನ್ನ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲದೆ ಈ ಒಂದು ಕೇಸನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಏನಿದೆ, ಒಂದು FIR ನ ದಾಖಲು ಮಾಡಿಕೊಂಡು ಒಂದು ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿದೆ. ಅಂಡ್ UAPA ಅಂತ ಏನ್ ಕರಿತೀವಿ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ, ಈ ದೇಶ ವಿರೋಧಿ ಚಟುವಟಿಕೆಗಳು ಯಾರೆಲ್ಲ ಮಾಡ್ತಾರೆ ಅವ್ರ ಮೇಲೆ ಈ ಒಂದು ಆಕ್ಟ್ ಅನ್ನ ಹಾಕ್ತಾರೆ. ಎಷ್ಟು ಪವರ್ಫುಲ್ ಅಂತಂದ್ರೆ, ಒಂದ್ಸಲ ಇದೊಂದು ಕೇಸ್ ಬಿದ್ದಿದೆ ಅಂತಂದ್ರೆ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅಂದ್ರೆ ಭಾರಿನೇ ಕಷ್ಟ. ಒಂಥರ ಹೇಳ್ಬೇಕು ಅಂದ್ರೆ ಏನೋ ಒಂದು ಅದೃಷ್ಟ ಮಾಡಿರ್ಬೇಕು ಇದರಿಂದ ತಪ್ಪಿಸ್ಕೋಬೇಕು ಅನ್ನೋಷ್ಟು ಪವರ್ಫುಲ್ ಆಕ್ಟ್ ಇದಾಗಿರ್ತದೆ. ಅಷ್ಟು ಗಂಭೀರವಾದ ಒಂದು ಕೇಸ್ ಅನ್ನೋದು ಇವ್ರ ಮೇಲೆ ರಿಜಿಸ್ಟರ್ ಕೂಡ ಆಗಿದೆ. ಪ್ರಮುಖ ಆರೋಪಗಳೇನಿದೆ ಈ ಒಂದು ಕೇಸಲ್ಲಿ ಇವರು ರಿಜಿಸ್ಟರ್ ಮಾಡಿರೋದ್ರ ಪ್ರಕಾರ ಅಂತ ನಾವು ನೋಡೋದಾದ್ರೆ, ಟೆರರ್ ಕಾನ್ಸ್ಪಿರಸಿ ಆಗಿರ್ಬೋದು, ಮತ್ತೆ ಇನ್ಸರ್ಜೆಂಟ್ ಗ್ರೂಪ್ಸ್ಗೆ ಸಪೋರ್ಟ್ ಮಾಡ್ತಾರೆ, ಅಂದ್ರೆ ಬಂಡುಕೋರರು ಏನಿರ್ತಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು. ಅದಾದ್ಮೇಲೆ ಡ್ರೋನ್ ವಾರ್ಫೇರ್ ಟ್ರೈನಿಂಗ್ ಅನ್ನ ಕೊಡ್ತಿರೋದು, ಮತ್ತೆ ಇಲ್ಲೀಗಲ್ ಮಯನ್ಮಾರ್ ಬಾರ್ಡರ್ ಕ್ರಾಸಿಂಗ್ ಮಾಡ್ತಾ ಇರ್ಬೋದು. ಇವೆಲ್ಲ ಒಂದು ಆರೋಪಗಳನ್ನ ದಾಖಲಿಸಿ ಇವ್ರ ಮೇಲೆ ಒಂದು FIR ಅನ್ನೋದು ಕೂಡ ರಿಜಿಸ್ಟರ್ ಆಗಿದೆ. ಅಂಡ್ FIR ನ ಪ್ರಕಾರ ಯುರೋಪ್ ನಿಂದ ಡ್ರೋನ್ ಎಕ್ವಿಪ್ಮೆಂಟ್ ಗಳನ್ನ ತಂದಿದ್ದಾರೆ ಅನ್ನೋದ್ರು ಕೂಡ ಗೊತ್ತಾಗ್ತಾ ಇದೆ. ಅಂಡ್ ಮಯನ್ಮಾರ್ ಮೂಲಕ ಇನ್ಸರ್ಜೆಂಟ್ ಗ್ರೂಪ್ಸ್ ಅಂತಂದ್ರೆ ಏನ್ ಬಂಡುಕೋರರು ಇರ್ತಾರ ಅಂತವ್ರಿಗೆ ಆ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ಸಪ್ಲೈ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಅಲಿಗೇಷನ್ಸ್ ಅನ್ನೋದು ರಿಜಿಸ್ಟರ್ ಆಗಿದೆ. ಇದು ಸಿಂಪಲ್ ಕ್ರೈಮ್ ಅಲ್ಲ, ಇದು ಒಂದು ಪ್ಲಾನ್ಡ್ ಇಂಟರ್ನ್ಯಾಷನಲ್ ಕ್ರೈಮ್ ಅನ್ನೋ ಒಂದು ಶಂಕೆ ಕೂಡ ಎದ್ದು ಬರ್ತಾ ಇದೆ. ಏನಕ್ಕಂತಂದ್ರೆ ಈ ಒಂದು ಮಯನ್ಮಾರ್ ಭಾಗ ಅಂತಂದ್ರೆ ಭಾರತದ ಒಂದು ಈಶಾನ್ಯ ಭಾಗಕ್ಕೆ ಬರುತ್ತೆ. ಅಲ್ಲಿ ಈಗಾಗಲೇ ಮಣಿಪುರದಲ್ಲಿ ಆಗ್ತಿರ್ತಕ್ಕಂಥ ಒಂದು ಗಲಭೆಗಳಾಗಿರ್ಬೋದು, ಮತ್ತೆ ಮಿಜೋರಾಂ ಪ್ರವೇಶಕ್ಕೆ ಹೋಗೋದಾಗಿರ್ಬೋದು, ಇದೆಲ್ಲ ನಮ್ಗೆ ಎನಿ ಟೈಮ್ ಅಲ್ಲಿ ಏನಾದ್ರು ಆ ಕಡೆ ಭಾಗದಲ್ಲಿ ಏನೋ ಒಂದು ಅನ್ಸರ್ಟನಿಟೀಸ್ ಆಗ್ತಿದೆ ಅಂತಂದ್ರೆ ನಮ್ ಬ್ಲೇಮ್ ಯಾವಾಗಾದ್ರೂ ಒಂದು ಚೈನಾ ಮೇಲೆ ಹೋಗ್ತಾ ಇತ್ತು. ಬಟ್ ಈ ತರ ಅಮೆರಿಕದ ಹಿಂದ್ಗಡೆ ಏನಾದ್ರು ಒಂದು ಕೈವಾಡ ಇಟ್ಕೊಂಡು ಈ ರೀತಿ ಘಟನೆಗಳು ಆಗ್ತಿದಾವ ಅನ್ನೋದ್ರ ಬಗ್ಗೆ ಕೂಡ ಈಗ ಆ ರೀತಿ ಒಂದು ಥಾಟ್ ಪ್ರೋಸೆಸ್ ಕೂಡ ಈಗ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಅರೆಸ್ಟ್ ಆದ ನಂತರ. ಮತ್ತೆ ಇವರು ಭಾರತಕ್ಕೆ ಯಾವ ರೀತಿ ಬಂದ್ರು ಅಂತ ನಾವು ನೋಡೋದಾದ್ರೆ, ಇವರು ಭಾರತಕ್ಕೆ ಟೂರಿಸ್ಟ್ ವೀಸಾ ಮೂಲಕ ಭಾರತಕ್ಕೆ ಬಂದಿರ್ತಾರೆ. ಭಾರತಕ್ಕೆ ಬಂದ ನಂತರ ಅಸ್ಸಾಂ ಮತ್ತೆ ಮಿಜೋರಾಂನ ಮೂಲಕ ಟ್ರಾವೆಲ್ ಮಾಡಿಕೊಂಡು ಮಯನ್ಮಾರ್ ಬಾರ್ಡರ್ಗೆ ಹೋಗಿರ್ತಾರೆ. ಮಯನ್ಮಾರ್ ಬಾರ್ಡರ್ ಕ್ರಾಸ್ ಮಾಡೋ ಲೆವೆಲ್ಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಎಥ್ನಿಕ್ ಆರ್ಮ್ಡ್ ಗ್ರೂಪ್ಸ್ ಜೊತೆ ಒಂದು ಸಂಪರ್ಕವನ್ನು ಹೊಂದಿದ್ದು ಡ್ರೋನ್ ಟ್ರೈನಿಂಗ್ ಮತ್ತೆ ಸರ್ವೈಲೆನ್ಸ್ ಆಪರೇಷನಲ್ ತೊಡಗಿರ್ತಾರೆ. ಮತ್ತೆ ಸಿಗ್ನಲ್ ಜಾಮಿಂಗ್ ಟೆಕ್ನಾಲಜಿಯನ್ನು ಕೂಡ ಇವರು ಯೂಸ್ ಮಾಡಿದರೆ ಅನ್ನೋ ಒಂದು ಅನುಮಾನಗಳು ಕೂಡ ಹುಟ್ಟಿದವೆ ಅಂತಾನೆ ಹೇಳ್ಬೋದು. ಅಂಡ್ ಫ್ಯೂಚರ್ ಅಲ್ಲಿ ಇವರು ಅಟ್ಯಾಕಿಂಗ್ ಪ್ಲಾನ್ಸ್ ನ ಭಾಗ ಇದಾಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಏನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅದ್ರ ಮೂಲಕ ಒಂದು ಶಂಕೆ ಕೂಡ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಈ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಟ್ವಿಸ್ಟ್ ಏನ್ ಗೊತ್ತಾ, ಅಮೆರಿಕದ ಪ್ರಜೆ ಒಬ್ಬನೇ ಅಲ್ಲ, ಮತ್ತೆ 6 ಏನು ಯುಕ್ರೇನಿಯನ್ ಸಿಟಿಸನ್ಸ್ ಕೂಡ ಈ ಒಂದು ಪ್ರಕರಣದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನಾವು ನೋಡ್ತಾ ಇದೀವಿ ಅಂತಂದ್ರೆ ಇದು ಒಬ್ಬನ ಕೆಲಸ ಅಲ್ಲ, ಇದು ಆರ್ಗನೈಸ್ಡ್ ಇಂಟರ್ನ್ಯಾಷನಲ್ ಒಂದು ನೆಟ್ವರ್ಕ್ ಆಗಿರೋ ಸಾಧ್ಯತೆಗಳಿರ್ತದೆ. ಅದಷ್ಟೇ ಅಲ್ಲದೆ ಈಸ್ಟರ್ನ್ ಯುರೋಪಿಯನ್ ಕನೆಕ್ಷನ್ ಇರುವ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇದ್ರ ಬಗ್ಗೆ ಅಮೆರಿಕ ಮತ್ತೆ ಯುಕ್ರೇನ್ ಯಾವ ರೀತಿ ರಿಯಾಕ್ಟ್ ಮಾಡಿದವೆ ಈ ಒಂದು ಅರೆಸ್ಟ್ ನ ಬಗ್ಗೆ ಅಂತ ನಾವು ನೋಡೋದಾದ್ರೆ, ಇನ್ನು ಅಮೆರಿಕದ ಪ್ರತಿಕ್ರಿಯೆ ನೋಡೋದಾದ್ರೆ ಅವ್ರು ಹೇಳಿದ್ದಾರೆ, ವಿ ಆರ್ ಅವೇರ್ ಅಬೌಟ್ ದ ಸಿಚುಯೇಷನ್ಸ್ ಅಂತ, ಇಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅರಿವಿದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವ್ರೇನು ಅಷ್ಟೊಂದು ಗಂಭೀರವಾಗಿ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಯಾವುದೇ ಒಬ್ಬ ದೇಶದ ಸ್ಪೈ ಆಗಿದ್ರು ಅವ್ರು ಬೇರೆ ದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರು ನಮ್ಮೋನು ಅಂತ ಯಾವ ದೇಶನೂ ಒಪ್ಕೊಳ್ಳೋದು ಇಲ್ಲ. ಹಂಗಂತ ಇವ್ರು ಸ್ಪೈ ಅಂತಾನು ನಾವು ಹೇಳೋಕ್ ಬರೋದಿಲ್ಲ. ಯಾಕಂತಂದ್ರೆ ನಮ್ಮ ಹತ್ರ
ಸ್ಟ್ರಾಂಗ್ ಎವಿಡೆನ್ಸ್ ಕೊಡಲ್ಲ ಅದ್ರ ಬಗ್ಗೆ. ಅಂಡ್ ಈಗ ಅಮೆರಿಕ ಮಾಡ್ತಿರೋ ಕೆಲಸ ಏನಂತಂದ್ರೆ ಕಾದು ನೋಡುವಂತ ತಂತ್ರವನ್ನ ಅಥವಾ ಡಿಸ್ಟೆನ್ಸ್ ಒಂದು ಪಾಲಿಸುವಂತ ತಂತ್ರವನ್ನ ಮಾಡ್ತಾ ಇದೆ. ಮತ್ತೆ ಉಕ್ರೇನ್ ಪ್ರತಿಕ್ರಿಯೆ ಏನು ಅಂತಂದ್ರೆ ಅವರು ಕಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ನೀವು ನಮ್ಮ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೂ ಇದಕ್ಕೆ ಯಾವುದೇ ರೀತಿಯಾದ ಒಂದು ಸಂಬಂಧ ಇರೋದಿಲ್ಲ. ನೀವು ನೋಡಿದ್ರೆ ಅಷ್ಟು ದೊಡ್ಡ ಕೇಸನ್ನ ಹಾಕಿದ್ರೆ ಅವ್ರನ್ನ ಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರವಾಗಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದು ಸೋರ್ಸಸ್ ಗಳ ಇನ್ಫಾರ್ಮೇಶನ್ ನ ಪ್ರಕಾರ ರಷ್ಯನ್ ಇಂಟೆಲಿಜೆನ್ಸ್ ಟಿಪ್ ಅಪ್ ಮೂಲಕ ಇಂಡಿಯಾಗೆ ಮಾಹಿತಿ ಸಿಕ್ಕಿದೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳು ಬರ್ತಾ ಇದೆ ಕೆಲವೊಂದು ಸೋರ್ಸಸ್ ಗಳಿಂದ. ಎಷ್ಟು ಅಥೆಂಟಿಕೇಟ್ ಇನ್ನೂ ಅದ್ರ ಬಗ್ಗೆ ನನಗೂ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ರಷ್ಯನ್ ಮೂಲಗಳಿಂದ ಇಂಟೆಲಿಜೆನ್ಸ್ ಕಡೆಯಿಂದ ಕೂಡ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಅದಾದ್ಮೇಲೆ ಇದನ್ನ ತನಿಖೆಯನ್ನ ಕೈಗೊಂಡು ಅರೆಸ್ಟ್ ಅನ್ನ ಮಾಡಿದ್ರೆ ಅನ್ನೋದು ಕೆಲವೊಂದು ಸೋರ್ಸ್ ಗಳಲ್ಲಿ ಗೊತ್ತಾಗ್ತಾ ಇದೆ. ಭಾರತಕ್ಕೆ ಈ ಒಂದು ಪ್ರಕರಣ ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೋಬೇಕು ಅಂತ ನಾವು ನೋಡೋದಾದ್ರೆ ಬಹಳ ಗಂಭೀರವಾದ ಕಾರಣಗಳೇ ಇದಾವೆ. ಏನಕ್ಕಂತಂದ್ರೆ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಆಲ್ರೆಡಿ ಒಂದು ಸೆನ್ಸಿಟಿವ್ ಭಾಗ ಆಗಿರುತ್ತದೆ. ಅದಲ್ಲದೆ ಮಯನ್ಮಾರ್ ಬಾರ್ಡರ್ ನಲ್ಲಿ ವಲ್ನರಬಲ್ಸ್ ಮತ್ತೆ ಡ್ರೋನ್ ವೆಲ್ಫೇರ್ ಪ್ಲಸ್ ಇನ್ಸರ್ಜೆಂಟ್ಸ್ ಗಳಿಗೆ ಇದು ಒಂದು ದೊಡ್ಡ ಥ್ರೆಟ್ ಆಗಿ ನಮಗೆ ಪರಿಣಮಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಫ್ಯೂಚರ್ ಅಲ್ಲಿ ಟೆರರ್ ಪ್ಲಾನಿಂಗ್ ಕೂಡ ಮಾಡುವಂತಹ ಒಂದು ಶಂಕೆ ಕೂಡ ಇರೋದ್ರಿಂದ ಈ ಒಂದು ಪ್ರಕರಣವನ್ನ ಭಾರತ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಅಂತಾನೆ ಹೇಳ್ಬೋದು. ಅಮೆರಿಕ ಯಾವಾಗ್ಲೇ ಆಗ್ಲಿ ಏನೋ ಒಂದು ಪ್ಲಾನ್ ಮಾಡುತ್ತೆ ಅಂತಂದ್ರೆ ಯಾವುದೋ ಒಂದು ದೇಶದಲ್ಲಿ ತನಗೆ ಪರವಾಗಿ ಕೆಲಸ ಮಾಡುವಂತಹ ಒಂದು ಸರ್ಕಾರ ಇಲ್ಲ ಅಂತಂದ್ರೆ ಆ ಸರ್ಕಾರವನ್ನ ಪತನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ತನ್ನ ಕೆಲವರನ್ನ ಯೂಸ್ ಮಾಡ್ಕೊಂಡು ಆ ದೇಶದಲ್ಲಿ ಅನ್ಸರ್ಟನಿಟೀಸ್ ಅನ್ನ ಕ್ರಿಯೇಟ್ ಮಾಡಿಸಿ ಸರ್ಕಾರವನ್ನ ಬದಲಾಯಿಸೋ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ರೀಸೆಂಟ್ ಆಗಿ ನಾವು ನೋಡ್ಬೇಕಾದ್ರೆ ನೇಪಾಳದಲ್ಲಿ ಒಂದು ಜೆನ್ಜಿ ಪ್ರೊಟೆಸ್ಟ್ ಆಗಿರ್ಬೋದು. ಅದಾದ್ಮೇಲೆ ಬಾಂಗ್ಲಾದೇಶಲ್ಲಿ ರೀಸೆಂಟ್ ಆಗಿ ಏನಾಯ್ತು ಅಂತ ನಾವು ನೋಡಿದ್ದೀವಿ. ಅದಾದ್ಮೇಲೆ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ನಾವು ಆಲ್ರೆಡಿ ನೋಡ್ತಾ ಇದೀವಿ. ಅದ್ರ ಜೊತೆಗೆ ಈಗ ಮಯನ್ಮಾರ್ ಅಲ್ಲೂ ಅಷ್ಟೇ ಬಿಫೋರ್ ಒಬ್ಬ ಡೆಮೋಕ್ರೆಟಿಕ್ ಏನು ಲೀಡರ್ ಇದ್ದ ಅವನ್ನ ಕೆಳಗಿಳಿಸಿ ಅಲ್ಲಿರ್ತಕ್ಕಂಥ ಒಬ್ಬ ಮಿಲಿಟರಿ ಗ್ರೂಪ್ ಬಂದ್ಬಿಟ್ಟು ಈಗ ಆಡಳಿತವನ್ನ ಕೈಗೊಳ್ತಾ ಇದೆ. ಅವರು ಅಮೆರಿಕಕ್ಕೆ ಅಷ್ಟೊಂದು ಪ್ರೋ ಆಗಿಲ್ಲ. ಸೊ ಅಲ್ಲಿ ಆ ಸರ್ಕಾರವನ್ನ ತೆಗಿಬೇಕು ಅನ್ನೋದ್ರಿಂದ ಕೂಡ ಈ ರೀತಿ ಸಂಚುಗಳು ನಡೀತಿದೆ ಅನ್ನೋದು ಕೆಲವೊಂದು ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಅದಲ್ಲದೆ ಭಾರತದ ಮೇಲೆ ಕೂಡ ಸಂಚು ರೂಪಿಸ್ತಾ ಇದ್ದಾರೆ ಅಂತ ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೋಸ್ಕರ ಈ ಒಂದು ಪ್ರಕರಣ ಅನ್ನೋದು ತುಂಬಾ ಗಂಭೀರವಾಗಿ ಭಾರತದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಪರಿಗಣಿಸಿದೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಸಿಗುವಂತ ಚಾನ್ಸಸ್ ಇರ್ತದೆ. ಇದಿಷ್ಟು ಏನ್ ಇಂಡಿಯಾದಲ್ಲಿ ಅಮೆರಿಕದ ಪ್ರಜೆ ಪ್ಲಸ್ ಉಕ್ರೇನಿಯನ್ ಸಿಟಿಸನ್ಸ್ ಅರೆಸ್ಟ್ ಆಗಿದ್ದಾರೆ ಅಂತ ಇನ್ನು ಇತ್ತೀಚೆಗೆ ನ್ಯೂಸ್ ಬರ್ತಾ ಇದೆ. ಅದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗುತ್ತೆ. ಇಫ್ ಇನ್ ಕೇಸ್ ನಾನೆಲ್ಲಾದ್ರೂ ರಾಂಗ್ ಹೇಳಿದ್ದೀನಿ ಅಂತಂದ್ರೆ ನೀವು ನನ್ನನ್ನು ಕರೆಕ್ಟ್ ಮಾಡಬಹುದು. ಈ ಇನ್ಫಾರ್ಮೇಶನ್ ಅಂಡ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.